ಚುನಾವಣೆಗಳು ಅಂದ್ರೆ ಬರೀ ವ್ಯಕ್ತಿಗಳ ಗೆಲುವು ಸೋಲಿನ ಕಥೆ ಅಷ್ಟೇ ಅಲ್ಲ. ಅವು ಒಂದು ಕ್ಷೇತ್ರದ ಜನರ ಆಶೆಗಳ, ಅವರ ನಿರೀಕ್ಷೆಗಳ ಪ್ರತಿಬಿಂಬ. ಹಾಗಾದ್ರೆ ಒಂದು ಕ್ಷೇತ್ರದ ನಿಜವಾದ ಜನಾದೇಶವನ್ನ ಈ ಅಂಕಿಅಂಶಗಳ ಮೂಲಕ, ಡೇಟಾದ ಮೂಲಕ ಹೇಗೆ ಅರ್ಥ ಮಾಡ್ಕೊಳ್ಬಹುದು? ಬನ್ನಿ, ಈ ವಿಶ್ಲೇಷಣೆಯಲ್ಲಿ ನಾವು ವ್ಯಕ್ತಿಗಳನ್ನ ಬದಿಗಿಟ್ಟು ವ್ಯವಸ್ಥೆಗಳ ಮೇಲೆ ಗಮನ ಹರಿಸೋಣ. ನಮ್ಮ ಈ ಡೇಟಾ ಆಧಾರಿತ ಪಯಣವನ್ನ ಕರ್ನಾಟಕದ ಹಾಸನ್ ಜಿಲ್ಲೆಯಲ್ಲಿರುವ ಐತಿಹಾಸಿಕ ಕ್ಷೇತ್ರ ಶ್ರವಣಬೆಳಗೊಳದಿಂದ ಶುರು ಮಾಡೋಣ. ನಮ್ಮ ಇವತ್ತಿನ ಅಧ್ಯಯನದ ಕೇಂದ್ರಬಿಂದು ಇದೆ. ಈ ಕ್ಷೇತ್ರದ ರಾಜಕೀಯದ ನಾಡಿಮಿಡಿತವನ್ನ ಅರ್ಥ ಮಾಡ್ಕೊಳ್ಳೋಕೆ ಈ ಒಂದೇ ಒಂದು ಸಂಖ್ಯೆ ಸಾಕು: 97% ಗ್ರಾಮೀಣ. ಇದರರ್ಥ ಇಲ್ಲಿನ ಜನರ ಜೀವನ, ಆರ್ಥಿಕತೆ, ಅವರ ಕನಸುಗಳು ಎಲ್ಲವೂ ಮಣ್ಣಿನ ಜೊತೆ ಬೆರೆತು ಹೋಗಿದೆ. ನಾವು ಈ 6 ಹಂತಗಳಲ್ಲಿ ಶ್ರವಣಬೆಳಗೊಳದ ಸಂಪೂರ್ಣ ಚಿತ್ರಣವನ್ನ ಡೇಟಾ ಮೂಲಕ ಕಟ್ಟಿಕೊಡ್ತೀವಿ. ಮೊದಲು ಮಣ್ಣಿನ ಕಥೆಯಿಂದ ಶುರು ಮಾಡಿ ಕೊನೆಗೆ ಭರವಸೆಯಿಂದ ಪ್ರಗತಿಯ ಕಡೆಗೆ ಹೇಗೆ ಹೋಗಬಹುದು ಅಂತ ನೋಡೋಣ. ಯಾವುದೇ ವಿಶ್ಲೇಷಣೆ ಶುರುವಾಗಬೇಕಿರೋದು ಜನರ ದನಿಯಿಂದ ಅಲ್ವಾ? ಹಾಗಾಡಿ ಮೊದಲು ನಾವು ಶ್ರವಣಬೆಳಗೊಳದ ನೆಲದ ವಾಸ್ತವವನ್ನ, ಅಲ್ಲಿನ ಜನರ ದೈನಂದಿನ ಸವಾಲುಗಳನ್ನು ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿನ ಜನರನ್ನ ಕಾಡ್ತಾ ಇರೋ ಅತಿ ದೊಡ್ಡ ಸಮಸ್ಯೆ ನೀರು. ಇದು ಎಷ್ಟರ ಮಟ್ಟಿಗೆ ತೀವ್ರವಾಗಿದೆ ಅಂದ್ರೆ ಅದು ಕೇವಲ ಒಂದು ಸಮಸ್ಯೆಯಾಗಿ ಉಳಿದಿಲ್ಲ. ಜನರ ಹತಾಶೆಯಾಗಿ, ಪ್ರತಿಭಟನೆಯಾಗಿ, ಕೊನೆಗೆ ಚುನಾವಣೆ ಬಹಿಷ್ಕಾರದಂಥ ಕಠಿಣ ನಿರ್ಧಾರದವರೆಗೂ ಹೋಗಿದೆ. ಈ ಸಂಖ್ಯೆಗಳ ಹಿಂದೆ ಇಡೀ ಕೃಷಿ ಸಮುದಾಯದ ಆರ್ಥಿಕ ಸಂಕಷ್ಟದ ಕಥೆಯಿದೆ. ಕೆಲವೇ ತಿಂಗಳು ಕೆಲಸ, ಆಮೇಲೆ ಅನಿಶ್ಚಿತತೆ. ಬೆಳೆದ ಬೆಳೆಗೆ ಸರಿಯಾದ ಮಾರುಕಟ್ಟೆ ಇಲ್ಲ. ನೀರಾವರಿ ಯೋಜನೆಗಳು ಅರ್ಧಕ್ಕೆ ನಿಂತಿವೆ. ಇದೆಲ್ಲವೂ ಅವರ ಬದುಕನ್ನ ನಿರಂತರ ಒತ್ತಡದಲ್ಲಿ ಇಟ್ಟಿದೆ. ಒಂದು ಕ್ಷಣ ಯೋಚನೆ ಮಾಡಿ, ಇಡೀ ಪ್ರದೇಶದ ಜೀವನಾಡಿ ಆಗಿರೋ ಒಂದು ನ್ಯಾಷನಲ್ ಹೈವೇನೇ ಅಭಿವೃದ್ಧಿಗೆ ಅಡ್ಡಿಯಾದ್ರೆ ಅದು ಜನರ ದೈನಂದಿನ ಜೀವನದ ಮೇಲೆ, ವ್ಯಾಪಾರ ವಹಿವಾಟಿನ ಮೇಲೆ ಎಷ್ಟು ದೊಡ್ಡ ಪರಿಣಾಮ ಬೀರ್ಬೋದು. ಇದು ಕೇವಲ ರಸ್ತೆ ಅಲ್ಲ, ಇದು ಪ್ರಗತಿಗಿರೋ ದಾರಿ. ನಾವು ನೋಡ್ತಾ ಇರೋ ಈ ಸಮಸ್ಯೆಗಳು ಕೇವಲ ಆಡಳಿತದ ವೈಫಲ್ಯಗಳಲ್ಲ, ಇದು ಅದಕ್ಕಿಂತ ದೊಡ್ಡದು. ಇದು ನಮ್ಮ ಸಂವಿಧಾನ ಪ್ರತಿಯೊಬ್ಬ ಪ್ರಜೆಗೂ ನೀಡುವ ಘನತೆಯಿಂದ ಬದುಕುವ ಹಕ್ಕಿಗೆ ಸಂಬಂಧಪಟ್ಟಿದ್ದು. ಶುದ್ಧ ನೀರು, ಗೌರವಯುತ ಕೆಲಸ, ಇವು ಸೌಲಭ್ಯಗಳಲ್ಲ, ಇವು ಮೂಲಭೂತ ಹಕ್ಕುಗಳು. ಸರಿ, ಜನರ ಈ ಎಲ್ಲಾ ಕಷ್ಟಗಳಿಗೆ ಅವರ ಪ್ರತಿಕ್ರಿಯೆ ಹೇಗಿತ್ತು? ಈಗ ಮತದಾರರು ಅಂಕಿಅಂಶಗಳ ಮೂಲಕ ಕೊಟ್ಟಿರುವ ಸ್ಪಷ್ಟವಾದ ತೀರ್ಪನ್ನ ಓದೋಣ. 2018ರ ಚುನಾವಣೆಯಲ್ಲಿ ಗೆಲುವಿನ ಅಂತರ 53,012 ಮತಗಳು. ಅಂದ್ರೆ ಅಂದಿನ ಆಡಳಿತದ ಪರವಾಗಿ ಒಂದು ತುಂಬಾ ಸ್ಪಷ್ಟವಾದ ಬಲವಾದ ಜನಾದೇಶ ಇತ್ತು. ಆದ್ರೆ ಕೇವಲ 5 ವರ್ಷಗಳಲ್ಲಿ 2023ಕ್ಕೆ ಬರ್ತಿದ್ದಾಗೆ ಅದೇ ಗೆಲುವಿನ ಅಂತರ 6,645ಕ್ಕೆ ಕುಸಿದಿದೆ. ಇದೊಂದು ಎಚ್ಚರಿಕೆಯ ಗಂಟೆ, ಜನರ ನಿರೀಕ್ಷೆಗಳು ಹುಸಿಯಾಗಿರುವುದರ ಸ್ಪಷ್ಟ ಸಂಕೇತ. ಈ ಚಾರ್ಟ್ ನೋಡಿದ್ರೆ ಬದಲಾವಣೆಯ ಕಥೆ ಇನ್ನಷ್ಟು ಸ್ಪಷ್ಟವಾಗಿ ಕಾಣಿಸುತ್ತೆ. ಜನತಾದಳ ಜಾತ್ಯತೀತ ಪಕ್ಷದಿಂದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಕಡೆಗೆ ಮತಗಳು ಹೇಗೆ ದೊಡ್ಡ ಪ್ರಮಾಣದಲ್ಲಿ ಶಿಫ್ಟ್ ಆಡಿವೆ ಅನ್ನೋದು ಕ್ಲೀನಾಗಿ ಗೊತ್ತಾಡುತ್ತೆ. ಸುಮಾರು 14% ವೋಟ್ ಶೇರ್ ಸ್ವಿಂಗ್. ಇಷ್ಟು ದೊಡ್ಡ ಮಟ್ಟದ ಬದಲಾವಣೆ ಸುಮ್ಮನೆ ಆಗಲ್ಲ ಅಲ್ವಾ? ಇದು ಮತದಾರರು ಯೋಚನೆ ಮಾಡಿ ಕೊಟ್ಟಿರುವ ಒಂದು ಖಚಿತವಾದ ತೀರ್ಪು. ಹಾಗಾದ್ರೆ ಜನರ ನಿರೀಕ್ಷೆಗೂ ಮತ್ತು ಆಡಳಿತದ ಕಾರ್ಯವೈಖರಿಗೂ ನಡುವೆ ಇಷ್ಟು ದೊಡ್ಡ ಅಂತರ ಯಾಕೆ ಬಂತು? ಈಗ ಆ ಮೂಲ ಕಾರಣಗಳನ್ನ ಒಂದೊಂದಾಗಿ ನೋಡೋಣ. ಮತದಾರರು ಇಷ್ಟು ದೊಡ್ಡ ಬದಲಾವಣೆಗೆ ಮುಂದಾದ್ರು ಅಂದ್ರೆ ಅದರ ಹಿಂದಿನ ಆಳವಾದ ಕಾರಣಗಳನ್ನ ಅರ್ಥ ಮಾಡಿಕೊಳ್ಳೋದು ಮುಂದಿನ ದಾರಿಗೆ ತುಂಬಾ ಮುಖ್ಯ. ನಮ್ಮ ವಿಶ್ಲೇಷಣೆಯ ಪ್ರಕಾರ ಜನರ ಈ ಅಸಮಾಧಾನದ ಹಿಂದೆ 3 ಪ್ರಮುಖ ಕಾರಣಗಳಿವೆ. ಮೊದಲನೇದು ಕಲ್ಯಾಣ ಯೋಜನೆಗಳ ಮೇಲಿನ ಆಯಾಸ. ಅಂದ್ರೆ ಯೋಜನೆಗಳು ಬರ್ತಾನೇ ಇರ್ತವೆ, ಆದರೆ ಜನರ ಜೀವನದಲ್ಲಿ ದೀರ್ಘಕಾಲೀನ ನಿಜವಾದ ಬದಲಾವಣೆ ಆಗದಿದ್ದಾಗ ಕಾಲಕ್ರಮೇಣ ಆ ಯೋಜನೆಗಳ ಮೇಲಿನ ನಂಬಿಕೆಯೇ ಹೊರತುಹೋಗುತ್ತೆ. ಎರಡನೆಯದು ಅಭಿವೃದ್ಧಿಯ ಅಂತರ. ರಸ್ತೆ, ನೀರಾವರಿ, ಕುಡಿಯೋ ನೀರಿನಂತಹ ಮೂಲಭೂತ ಸೌಕರ್ಯಗಳು ಸಿಗದಿದ್ದಾಗ ಜನರಿಗೆ ಪ್ರತಿದಿನ ಕಷ್ಟ ಆಗುತ್ತೆ. ಇದು ಕಣ್ಣಿಗೆ ಕಾಣೋ ಸತ್ಯ. ಮತ್ತು ಮೂರನೇದಾಗಿ ಉದ್ಯೋಗದ ಸಮಸ್ಯೆ. ಆರ್ಥಿಕತೆ ಇವತ್ತಿಗೂ ಕೃಷಿಯನ್ನೇ ಅವಲಂಬಿಸಿದ್ರಿಂದ ವರ್ಷಪೂರ್ತಿ ಸ್ಥಿರವಾದ ಕೆಲಸದ ಅಭದ್ರತೆ ಜನರನ್ನ ಕಾಡುತ್ತೆ. ಇದು ಅವರ ಆರ್ಥಿಕ ಸ್ಥಿತಿಯನ್ನ ದುರ್ಬಲಗೊಳಿಸುತ್ತೆ. ರಾಜಕೀಯದಲ್ಲಿ ಬೇರೆ ಬೇರೆ ತಂತ್ರಗಳು ಹೇಗೆ ಸಂಪೂರ್ಣವಾಗಿ ಬೇರೆ ಬೇರೆ ಫಲಿತಾಂಶ ಕೊಡಬಲ್ಲವು ಅನ್ನೋದಕ್ಕೆ ಈಗ ಒಂದು ತುಲನಾತ್ಮಕ ಉದಾಹರಣೆಯನ್ನ ನೋಡೋಣ. ಈ ಹೋಲಿಕೆ ಕಥೆಯನ್ನ ಸ್ಪಷ್ಟಪಡಿಸುತ್ತೆ. ಒಂದು ಕಡೆ ಶ್ರವಣಬೆಳಗೊಳ, ಹೊರಗಿನಿಂದ ಬಂದ ಅಭ್ಯರ್ಥಿ, ತಳಮಟ್ಟದಲ್ಲಿ ಸಂಘಟನೆ ವೀಕ್, ರಿಸಲ್ಟ್ ಕೇವಲ 3.23% ವೋಟ್. ಇನ್ನೊಂದು ಕಡೆ ದಕ್ಷಿಣ ಕನ್ನಡ, ಸ್ಥಳೀಯ ಹೊಸಮುಖ, ಬೂತ್ಮಟ್ಟದಲ್ಲಿ ಗಟ್ಟಿ ಕೆಲಸ, ರಿಸಲ್ಟ್ ಗೆಲುವಿನ ಅಂತರ ಇನ್ನೂ ಜಾಸ್ತಿ ಆಯಿತು. ವ್ಯತ್ಯಾಸ ಸ್ಪಷ್ಟವಾಗಿದೆ ಅಲ್ವಾ? ಹಾಗಾಗಿ
ಇದರಿಂದ ಕಲಿಬೇಕಾದ ಪಾಠ ತುಂಬ ಸರಳ ಮತ್ತು ಸ್ಪಷ್ಟ. ರಾಜಕೀಯ ಯಶಸ್ಸಿಗೆ ಕ್ಷೇತ್ರದ ಜನರ ಜೊತೆ ಆಳವಾದ ನಿಜವಾದ ಸಂಪರ್ಕ ಇರಲೇಬೇಕು. ಮೇಲಿನಿಂದ ಹೇರುವ ತಂತ್ರಗಳು ಕೆಲಸ ಮಾಡಲ್ಲ. ಇಲ್ಲಿವರೆಗೂ ನಾವು ಸಮಸ್ಯೆ ಏನೋ, ಯಾಕೆ ಹೀಗಾಯ್ತು ಅಂತ ವಿಶ್ಲೇಷಣೆ ಮಾಡಿದ್ವಿ. ಈಗ ಅತ್ಯಂತ ಮುಖ್ಯವಾದ ಭಾಗ ಅಂದ್ರೆ ಪರಿಹಾರ. ಜನಸೇವೆ ಮಾಡಬೇಕು ಅಂತ ಗಂಭೀರವಾಗಿರೋ ಯಾವುದೇ ನಾಯಕನಿಗೆ ಇಲ್ಲಿದೆ ಒಂದು ಸ್ಪಷ್ಟ ಡೇಟಾ ಆಧಾರಿತ ನೀಲನಕ್ಷೆ. ಈ ನೀಲನಕ್ಷೆ 3 ಸರಳ ಹಂತಗಳನ್ನ ಮುಂದಿಡುತ್ತೆ. ಮೊದಲನೆಯದು ಪ್ರತಿ ಮನೆಗೂ ನೀರು. ಎರಡನೆಯದು ಹಳ್ಳಿಗಳಲ್ಲಿ ಜೀವನೋಪಾಯಕ್ಕೆ ಗ್ಯಾರಂಟಿ. ಮೂರನೆಯದು ರೈತರ ಹೊಲದಿಂದ ಮಾರುಕಟ್ಟೆಗೆ ನೇರ ಸಂಪರ್ಕ. ನಾವು ನೋಡಿದ 3 ಮುಖ್ಯ ಸಮಸ್ಯೆಗಳಿಗೆ ಇವು ನೇರ ಪರಿಹಾರಗಳು. ಇದನ್ನ ಬರೀ ಖರ್ಚಿನ ಲೆಕ್ಕ ಅಂತ ನೋಡ್ಬೇಡಿ. ಇದು ಜನರ ಜೀವನದ ಮೇಲಿನ ಹೂಡಿಕೆ. ಉದಾಹರಣೆಗೆ, ನೀರಾವರಿಗೆ ಹಾಕೋ ಅಂದಾಜು 10 ಕೋಟಿ ರೂಪಾಯಿ ರೈತರ ಬೆಳೆ ಇಳುವರಿಯನ್ನ 30% ಹೆಚ್ಚಿಸುತ್ತೆ. ಅದೇ ರೀತಿ ಹೆದ್ದಾರಿ ಅಭಿವೃದ್ಧಿ ವ್ಯಾಪಾರವನ್ನ ಮೇಲೆತ್ತುತ್ತೆ. ಪ್ರತಿಯೊಂದು ರೂಪಾಯಿಗೂ ಜನರಿಗೆ ಏನ್ ಸಿಗುತ್ತೆ ಅನ್ನೋ ಲೆಕ್ಕಾಚಾರವೇ ಹೊಣೆಗಾರಿಕೆಯ ಆಡಳಿತ. ಈ ಡಿಜಿಟಲ್ ಯುಗದಲ್ಲಿ ಉತ್ತಮ ಆಡಳಿತ ಅಂದ್ರೆ ಕೇವಲ ಯೋಜನೆಗಳಲ್ಲ, ಜನರ ಖಾಸಗಿತನವನ್ನ, ಅವರ ಡೇಟಾವನ್ನ ಗೌರವಿಸೋದು ಕೂಡ ತುಂಬಾ ಮುಖ್ಯ. ಭಾರತದ ಡಿಪಿಡಿಪಿ ಕಾನೂನಿನ ಚೌಕಟ್ಟಿನಲ್ಲಿ ಜನರ ಒಪ್ಪಿಗೆ ಪಡೆದು ಪಾರದರ್ಶಕವಾಗಿ ಕೆಲಸ ಮಾಡೋದೇ ನಂಬಿಕೆ ಕಟ್ಟುದಾರಿ. ಕೊನೆಯದಾಗಿ ಈ ನೀಲನಕ್ಷೆ ಕೇವಲ ಕಾಗದದ ಮೇಲೆ ಉಳಿಯಬಾರದು. ಅದನ್ನ ಕಾರ್ಯರೂಪಕ್ಕೆ ತಂದು ನಂಬಿಕೆಯನ್ನ ಒಂದು ಸಿಸ್ಟಮ್ ಆಗಿ, ಒಂದು ಸಾಂಸ್ಥಿಕ ವ್ಯವಸ್ಥೆಯಾಗಿ ಹೇಗೆ ಬದಲಾಯಿಸಬಹುದು ಅನ್ನೋದನ್ನು ನೋಡೋಣ. ಇದು ಕೇವಲ ಎಲೆಕ್ಷನ್ ಮ್ಯಾನೇಜ್ಮೆಂಟ್ ಅಲ್ಲ, ಇದು ಜನರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿರಲು ಒಂದು ವ್ಯವಸ್ಥೆ. ಟೆಕ್ನಾಲಜಿ ಬಳಸಿ ಜನರ ಸಮಸ್ಯೆಗಳನ್ನ ಪ್ರತಿದಿನ ಕೇಳಿ ಅದಕ್ಕೆ ಸ್ಪಂದಿಸುವ ಒಂದು ಜೀವಂತ ನೆಟ್ವರ್ಕ್ ಇದು. ಈ ಎಲ್ಲ ಡೇಟಾ ವಿಶ್ಲೇಷಣೆ ಕೊನೆಗೆ ಒಂದು ಕಠಿಣವಾದ್ರೂ ಸ್ಪಷ್ಟವಾದ ಶಿಫಾರಸನ್ನ ಮುಂದಿಡುತ್ತೆ: ಬದಲಾವಣೆ ಬೇಕು. ಯಾಕಂದ್ರೆ ಸ್ಥಳೀಯ ಸಂಪರ್ಕ ಮತ್ತು ಜನರ ವಿಶ್ವಾಸವೇ ಎಲ್ಲಕ್ಕಿಂತ ಮುಖ್ಯ. ಈ ಇಡೀ ವಿಶ್ಲೇಷಣೆ ನಮ್ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನ ಇಡುತ್ತೆ. ನಮ್ಮ ರಾಜಕೀಯ ವ್ಯವಸ್ಥೆ ಬರೀ ಚುನಾವಣೆ ಗೆಲ್ಲೋದನ್ನ ಬಿಟ್ಟು ಜನರ ಸಮಸ್ಯೆಗಳನ್ನ ನಿಜವಾಗಿಯೂ ನಿರಂತರವಾಗಿ ಪರಿಹರಿಸೋ ಕಡೆಗೆ ವಿಕಸನಗೊಳ್ಳೋಕ್ ಸಾಧ್ಯನಾ? ಮುಂದಿರೋ ದಾರಿ ಅಂದ್ರೆ ಡೇಟಾವನ್ನ ಗೆಲುವಿಗೆ ಒಂದು ಅಸ್ತ್ರ ಆಗಿ ನೋಡ್ದೆ ಜನರ ಸೇವೆ ಮಾಡೋಕೆ ಸಿಕ್ಕ ಒಂದು ಜನಾದೇಶ ಅಂತ ಭಾವಿಸೋದು. ಆಗ ಮಾತ್ರ ನಿಜವಾದ ಪ್ರಗತಿ ಸಾಧ್ಯ.